ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ಸ್ನೇಹಿತರೆ, ಕುಂಭಮೇಳದಲ್ಲಿ ಕಾಲತುಳಿತಕ್ಕೆ ಮೃತಪಟ್ಟವರು 37 ಅಂತ ಯೋಗಿ ಸರ್ಕಾರ ಹೇಳಿದರು. ತಾವೇ ಹೋಗಿ ಬಾಡಿ ಲೆಕ್ಕ ಮಾಡಿ ಬಂದವರ ಹಾಗೆ ಕಾಂಗ್ರೆಸ್ 3,000 ಅಂತು. ಅಷ್ಟಕ್ಕೆ ನಿಲ್ಲಿಲ್ಲ ರೀ ರಗಳೆ. ನಿಖರ ಮಾಹಿತಿ ಬೇಕು ಅಂತ ಗಂಟಲು ದೊಡ್ಡದು ಮಾಡಿದ್ದು ನೆನಪಿದೆ ಅಲ್ವಾ? ಇನ್ನು ಕಾಂಗ್ರೆಸ್ ದೋಸ್ತಿ ಪಕ್ಷಗಳ ಆರೋಪ ಏನು ಕಮ್ಮಿ ಇಲ್ಲ ಬಿಡಿ. ಅದೆಲ್ಲ ಬಿಟ್ಟಾಕಿ ಸಂಸತ್ನಲ್ಲಿ ಮೃತರ ಸರಿಯಾದ ಮಾಹಿತಿ ಕೊಡಿ ಅಂತ ಅಬ್ಬರಿಸಿತ್ತು ಕಾಂಗ್ರೆಸ್. ಚಿಕ್ಕ ವಿಷಯಕ್ಕೂ ಅದೇನು ರೋಷಾವೇಶ. ಆದರೆ ಸಂಸದ ನಿಶಿಕಾಂತ್ ದುಬೆ ಸಿಡಿಸಿದ ಬಾಂಬಿಗೆ ಕೈ ಸೈಲೆಂಟ್ ಆಗಿರೋದು ನೋಡಿದರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನಿಸೋಲ್ವಾ? ಅಪ್ಪ ಅಮ್ಮನೇ ಇಲ್ಲ, ಆದರೂ ಕಾಂಗ್ರೆಸ್ ಹಿಂಡನ್ಬರ್ಗ್ ವರದಿ ಸತ್ಯ ಅಂತ ನಂಬಿ ಸಂಸತ್ ಅಧಿವೇಶನ ನಡೆಯದಂತೆ ದಾಂಧಲೆ ನಡೆಸಿತು. ಹಾಗೆ ಅಮೇರಿಕ CIA ವರದಿ ಆಧರಿಸಿ ಕಾಂಗ್ರೆಸ್ ದೇಶದ್ರೋಹಿ ಅಂದರೆ ತಪ್ಪೇನು? ತಮ್ಮಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಕೊಚ್ಚಿಕೊಳ್ಳುವ ಕಾಂಗ್ರೆಸ್ ಸಂಸದರು ರಷ್ಯಾ ಸ್ಪೈಯಾಗಿ ಕೆಲಸ ಮಾಡಿದರು. ಜರ್ಮನ್ ದೇಶದಿಂದ ಹಣ ಪಡೆದು ಚುನಾವಣೆಗೆ ಖರ್ಚು ಮಾಡಿತು ಅಂದರೆ ಅವರನ್ನೇನು ದೇಶಭಕ್ತರು ಎನ್ನಬೇಕಾ ಇಲ್ಲ ದ್ರೋಹಿಗಳು ಎನ್ನಬೇಕಾ? ನಿರ್ಧಾರ ನಿಮಗೆ ಬಿಟ್ಟುಬಿಡ್ತೀನಿ. RSS BJP ಯಾವ ನಾಯಿಯೂ ಸ್ವಾತಂತ್ರ್ಯಕ್ಕಾಗಿ ಸತ್ತಿಲ್ಲ ಎನ್ನುವ ಕಾಂಗ್ರೆಸ್ ಬಲಿದಾನ ಮಾಡಿದ ದೇಶಭಕ್ತರ ಅವಮಾನಿಸಿದಂತಲ್ವ? BJP ಆಗಲಿ RSS ಆಗಲಿ ಸ್ವಾತಂತ್ರ್ಯಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ ಅಂತಲೇ ಇಟ್ಕೊಳ್ಳೋಣ, ಆದರೆ ದೇಶದ್ರೋಹಕ್ಕೆ ಕೈ ಹಾಕಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷವೇ ವಿದೇಶಿ, ಇದಕ್ಕೆ ಸ್ವದೇಶಿ ಚಿಂತನೆ ಬರೋದಾದರೂ ಹೇಗೆ? 150ಕ್ಕೂ ಮಿಕ್ಕಿ ಕಾಂಗ್ರೆಸ್ ಸಂಸದರು ರಷ್ಯಾ ಪರ ಕೆಲಸ ಮಾಡ್ತಾರೆ. ದೇಶದ ಉಪ್ಪು ತಿಂದು 2 ಬಗೆಯುವವರ ಏನನ್ನಬೇಕು? ಅಮೇರಿಕ CIA ವರದಿ ಮುಂದಿಟ್ಟು ಸಂಸದ ನಿಶಿಕಾಂತ್ ದುಬೆ ಮಾಡಿದ ಆರೋಪ ಫುಲ್ ಡೀಟೇಲ್ಸ್ ಏನು ನೋಡೋಣ ಬನ್ನಿ. ಈ ಚಿತ್ರದಲ್ಲಿದ್ದಾರಲ್ಲ, ಅವರೇ HKL ಭಗತ್. ಇವರ ನೇತೃತ್ವದಲ್ಲೇ ಸಂಸದರು ರಷ್ಯಾ ಪರ ಕೆಲಸ ಮಾಡಿದ್ರಂತೆ. ಸುಭದ್ರಾ ಜೋಶಿ ಜರ್ಮನ್ ದೇಶದಿಂದ 5 ಲಕ್ಷ ಹಣ ಪಡೆದು ಚುನಾವಣೆಗೆ ಬಳಕೆ ಮಾಡಿದ ಮಹಿಳೆ. ಇದು ನಾನು ಹೇಳ್ತಿರೋದಲ್ಲ, ಸಂಸದ ನಿಶಿಕಾಂತ್ ದುಬೆ ಅಮೇರಿಕ CIA ವರದಿ ಆಧರಿಸಿ ಮಾಡಿದ ಆರೋಪ. ಕಾಂಗ್ರೆಸ್ ಮೌನ ನೋಡಿದರೆ ಬೆಂಕಿ ಇಲ್ಲದೆ ಹೊಗೆ ಬರಲ್ಲ ಅಲ್ವಾ? ದುಬೆ ಹೇಳಿಕೆಯಲ್ಲಿ ಸತ್ಯ ಇದೆ ಅನಿಸಲ್ವಾ? ಇಂದಿರಾ ಗಾಂಧಿ ಕುಟುಂಬದ ನೇತೃತ್ವದಲ್ಲಿ ಸೋವಿಯತ್ ರಷ್ಯಾಕ್ಕೆ ಭಾರತ ಮಾರಾಟ ಮಾಡಲಾಯಿತಾ? ದಿವಂಗತ ಕಾಂಗ್ರೆಸ್ ನಾಯಕ HKL ಭಗತ್ ನೇತೃತ್ವದಲ್ಲಿ ಸೋವಿಯತ್ ಒಕ್ಕೂಟ 150ಕ್ಕೂ ಹೆಚ್ಚು ಕಾಂಗ್ರೆಸ್ ಸಂಸದರಿಗೆ ಹಣಕಾಸು ಒದಗಿಸಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಸುಭದ್ರಾ ಜೋಶಿ 1976-78ರಲ್ಲಿ ಜರ್ಮನ್ ಸರ್ಕಾರದಿಂದ 5 ಲಕ್ಷ ಲಂಚ ಸ್ವೀಕರಿಸಿ CIA ಮತ್ತು ಮಿತ್ರೋಖಿನ್ ಡೈರಿಯಲ್ಲಿ ದಿವಂಗತ ಕಾಂಗ್ರೆಸ್ ನಾಯಕ HKL ಭಗತ್ ನೇತೃತ್ವದ ಕಾಂಗ್ರೆಸ್ ಸಂಸದರಿಗೆ ಸೋವಿಯತ್ ರಷ್ಯಾ ಹಣಕಾಸು ನೆರವು ನೀಡಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಸುಭದ್ರಾ ಜೋಶಿ ಚುನಾವಣೆ ಹೆಸರಲ್ಲಿ ಜರ್ಮನ್ ಸರ್ಕಾರದಿಂದ 5 ಲಕ್ಷ ಪಡೆದು ನಂತರ ಇಂಡೋ ಜರ್ಮನ್ ವೇದಿಕೆ ಅಧ್ಯಕ್ಷರೂ ಆದರು. ಇದನ್ನೆಲ್ಲ ನೋಡಿದರೆ ಗಾಂಧಿ ಕುಟುಂಬದ ನೇತೃತ್ವದಲ್ಲಿ ದೇಶ ಸೋವಿಯತ್ ರಷ್ಯಾಕ್ಕೆ ಅಡವಿಟ್ರ? ಅಮೆರಿಕ ರಾಯಭಾರಿ ಮೊಯ್ನಿ ಹಾನ್ ಪುಸ್ತಕದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಗೆ ಹಣ ನೀಡಿದ್ದಾಗಿ ಉಲ್ಲೇಖಿಸಿದೆ. ಇದರ ಕುರಿತು 1979 ಮೇ 10ರಂದು ರಾಜ್ಯಸಭೆಯಲ್ಲಿ ಚರ್ಚೆಯೂ ನಡೆದಿತ್ತು. ಅಮೆರಿಕ ರಾಯಭಾರಿ ಮೊಯ್ನಿ ಹಾನ್ ಬರೆದ ಪುಸ್ತಕದಲ್ಲಿ ಇಂದಿರಾ ಗಾಂಧಿಗೆ 2 ಬಾರಿ ಹಣ ನೀಡಲಾಗಿತ್ತಂತೆ. ರಾಜ್ಯಸಭೆಯಲ್ಲಿ ಇದರ ಬಗ್ಗೆ ಪೂರ್ಣ ಚರ್ಚೆ ನಡೆದಿತ್ತು. ನಿಕ್ಸನ್ ಮತ್ತು ಕಿಸ್ಸಿಂಜರ್ ನಡುವಿನ ಫೋನ್ ಸಂಭಾಷಣೆಯಲ್ಲಿ ನೀಡಿದ ಹಣ ಕಾಂಗ್ರೆಸ್ ಹಾಗೂ ಸರ್ಕಾರ ಹೇಗೆ ನಿರ್ವಹಿಸಬಹುದು ಎಂಬುದರ ಬಗ್ಗೆ ಮಾತುಕತೆ ನಡೆದಿತ್ತು. KGB ಅಂದರೆ ಕಮಿಟಿ ಫಾರ್ ಸ್ಟೇಟ್ ಸೆಕ್ಯೂರಿಟಿ, ರಷ್ಯಾ ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಯಿಂದ 150 ಕಾಂಗ್ರೆಸ್ ಸಂಸದರು ಮಾಧ್ಯಮದವರು ಹಣ ಪಡೆದು 16,000 ಲೇಖನ ಭಾರತೀಯ ಮಾಧ್ಯಮಗಳು ಪ್ರಕಟಿಸಿದಂತೆ. ಕಾಂಗ್ರೆಸ್ CIAಯಿಂದಲೂ ಹಣ ಪಡೆಯುತ್ತಿತ್ತು. ಕೇರಳ ಚುನಾವಣೆ, ರಾಷ್ಟ್ರೀಯ ಚುನಾವಣೆಗಾಗಿ CIA ಇಂದಿರಾ ಗಾಂಧಿಗೆ ಹಣ ಕೊಟ್ಟಿದೆ.
ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆ ನೋಡಿದರೆ ಅಮೆರಿಕ ಡೀಪ್ ಸ್ಟೇಟ್ ತಮ್ಮ ತಾಳಕ್ಕೆ ಕುಣಿಯದ ಬೇರೆ ಬೇರೆ ದೇಶಗಳ ಆಡಳಿತ ಬದಲಾವಣೆ ಮಾಡೋದಕ್ಕೆ ಹಣ ಖರ್ಚು ಮಾಡುತ್ತಿದ್ದು, ಅದಕ್ಕೆ ಸಾಕ್ಷಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ. ದೇಶದ ಲೋಕಸಭಾ ಚುನಾವಣೆಯಲ್ಲೂ ಡೀಪ್ ಸ್ಟೇಟ್ ಕೆಲಸ ಮಾಡಿದ್ದು ನಮ್ಮ ಕಣ್ಣು ಮುಂದೆ ಇದೆ. ಹಾಗೆ ಹಿಂದೂ ಕೂಡ ಅಮೆರಿಕ ಕೆಲಸ ಮಾಡಿರೋ ಸಾಧ್ಯತೆ ಇದೆ ಅಲ್ವಾ? ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವಧಿ ಹೊರತುಪಡಿಸಿ 2014ರವರೆಗೆ ಭಾರತ ಸರ್ಕಾರ CIA KGP ತಾಳಕ್ಕೆ ಹೆಜ್ಜೆ ಹಾಕಿದರೆ 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ರಚನೆಯಾದಾಗ ರಾಜ್ ನಿರ್ದೇಶಕ ರವೀಂದರ್ ಸಿಂಗ್ ಅವರ ಬೇರಡಿಗೆ ಕಳುಹಿಸಲಾಯಿತು. 2004ರಲ್ಲಿ ರವೀಂದ್ರ ಸಿಂಗ್ ಭಾರತದ ಸಂಶೋಧನೆ ಮತ್ತು ವಿಶ್ಲೇಷಣೆಯಲ್ಲಿ ಕೆಲಸ ಮಾಡುತ್ತಿರುವಾಗಲೇ ಕಣ್ಮರೆಯಾದ ಗೂಢಾಚಾರಿ. ಇವತ್ತಿಗೂ ಅವರೆಲ್ಲಿದ್ದಾರೆ, ಏನಾದರೂ ಎನ್ನುವುದು ಗೊತ್ತೇ ಇಲ್ಲ. ಅದೆಲ್ಲವೂ 2014ರವರೆಗೆ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವಧಿ ಬಿಟ್ಟು KGP ಮತ್ತು CIA ಡೈರೆಕ್ಷನ್ ಅಂತ ಕಾಂಗ್ರೆಸ್ ಆಡಳಿತ ನಡೆಸುತ್ತಿತ್ತು. ಇಡೀ ಗಾಂಧಿ ಕುಟುಂಬ ಈ ಎರಡು ಸಂಸ್ಥೆಗಳ ಕೈಗೊಂಬೆಯಾಗಿತ್ತು. ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ರಷ್ಯಾ ಗುಪ್ತಚರ ಸಂಸ್ಥೆಯ 1100 ಜನ ಭಾರತದಲ್ಲಿದ್ದರಂತೆ. ಅವರು ಅಧಿಕಾರಿಗಳ, ವ್ಯಾಪಾರ ಸಂಸ್ಥೆಗಳ, ಕಮ್ಯುನಿಸ್ಟ್ ಪಕ್ಷ ಮತ್ತು ಅಭಿಪ್ರಾಯ ತಯಾರಕರ ಜೇಬಿನಲ್ಲಿ ಇಟ್ಟುಕೊಂಡಿತ್ತಂತೆ. ಪತ್ರಕರ್ತರ ಗುಂಪೊಂದು ಅವರ ಏಜೆಂಟರಾಗಿದ್ದು, ಇದು ಒಂದು ದೇಶವೇ ಅಥವಾ ಗುಲಾಮರ ಏಜೆಂಟರು ಮತ್ತು ಮಧ್ಯವರ್ತಿಗಳ ಕೈಗೊಂಬೆಯೇ ಎಂಬ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರಿಸಬೇಕು ಎಂದು ಸಂಸದ ನಿಶಿಕಾಂತ್ ದುಬೈ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಅದು ಅಂದಿನ ಕಥೆಯಾದರೆ ಕಾಂಗ್ರೆಸ್ ಚಾಳಿ ಇಂದಿಗೂ ಮುಂದುವರೆದಿದೆ. ದಶಕಗಳ ಕಾಲ ದೇಶದ ಪೌರತ್ವವನ್ನೇ ಪಡೆದ ಸೋನಿಯಾ ಗಾಂಧಿ ಪ್ರಧಾನಿ ಗೃಹದಲ್ಲಿದ್ದರು. ನಂತರ ಪೌರತ್ವ ಪಡೆದರೆ ರಾಹುಲ್ ಗಾಂಧಿ ಪೌರತ್ವ ಕ್ವಶ್ಚನ್ ಮಾರ್ಕ್. ತಾಯಿ ಮಗನ ನೇತೃತ್ವದ ರಾಜೀವ್ ಗಾಂಧಿ ಫೌಂಡೇಶನ್ 3 ವರ್ಷಗಳಲ್ಲಿ ಚೀನಾ ಸರ್ಕಾರದಿಂದ 1 ಕೋಟಿ ಹಣ ಪಡೆದುಕೊಂಡಿದ್ದು FTA ಅನ್ನು ಅನುಮೋದಿಸುವ ಯೋಜನೆ ಪ್ರಾರಂಭಿಸಿತು. ಜೂನ್ 25, 2020ರಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಕ್ಷಿ ಜಿನ್ಪಿಂಗ್ ಭೇಟಿ ಮಾಡಿದರು. ಚೀನಾ ಕಮ್ಯುನಿಸ್ಟ್ ಪಕ್ಷ ಅಂದರೆ CPC ಜೊತೆಗಿನ ರಹಸ್ಯ ಒಪ್ಪಂದ ಕುರಿತು ಕಾಂಗ್ರೆಸ್ ಪಕ್ಷ ತೀವ್ರ ಚರ್ಚೆ ಎದುರಿಸುತ್ತಿರುವ ಸಮಯದಲ್ಲೇ ಚೀನಾದೊಂದಿಗಿನ ನಿಕಟ ಸಂಬಂಧ ಮತ್ತಷ್ಟು ಬಲಪಡಿಸುವ ಮತ್ತೊಂದು ಬಹಿರಂಗ ವಿವರ ಹೊರಬಿದ್ದಿದೆ. ಚೀನಾ ಸರ್ಕಾರ 2006ರಲ್ಲಿ ರಾಜೀವ್ ಗಾಂಧಿ ಫೌಂಡೇಶನ್ಗೆ 10 ಲಕ್ಷ ದೇಣಿಗೆ ನೀಡಿ ತನ್ನ ದತ್ತಿ ಸಂಸ್ಥೆಗೆ ಹಣಕಾಸು ನೆರವು ನೀಡಿತು ಎಂದು ಬಹಿರಂಗಪಡಿಸಿದೆ. ಭಾರತದಲ್ಲಿನ ಚೀನಿ ರಾಯಭಾರಿ ಕಚೇರಿ ವೆಬ್ಸೈಟ್ನಲ್ಲಿ ಲಭ್ಯವಿರುವ ದಾಖಲೆ ಪ್ರಕಾರ ಭಾರತಕ್ಕೆ ಈಗಿನ ಚೀನಾ ರಾಯಭಾರಿ ಸನ್ ಯುಕ್ಸಿ ಕಾಂಗ್ರೆಸ್ ಪಕ್ಷದೊಂದಿಗೆ ಸಂಪರ್ಕ, ಕೈ ನಾಯಕರಿಂದ ನಡೆಸಲ್ಪಡುವ ರಾಜೀವ್ ಗಾಂಧಿ ಫೌಂಡೇಶನ್ಗೆ 10 ಲಕ್ಷ ದೇಣಿಗೆ ನೀಡಿದ್ದಾರೆ ಎಂದು OP ಇಂಡಿಯಾ ವರದಿ ಮಾಡಿತ್ತು. ರಾಜೀವ್ ಗಾಂಧಿ ಪ್ರತಿಷ್ಠಾನಕ್ಕೆ ಸೋನಿಯಾ ಗಾಂಧಿ ಅಧ್ಯಕ್ಷೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಟ್ರಸ್ಟಿ. 2008ರಲ್ಲಿ ರಾಹುಲ್ ಮತ್ತು ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಾರ್ಟಿ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಜೊತೆಗೆ ಮೋಸಹಿ ಮಾಡಿಕೊಂಡಿದೆ ಎಂದು ವರದಿ ಹೇಳುತ್ತದೆ. ಈ ಒಪ್ಪಂದದಿಂದ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಭಾರೀ ದೇಣಿಗೆ ಚೀನಾದಿಂದ ಬಂದಿದ್ದಕ್ಕೆ ದಾಖಲೆ ಇದೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಚೀನಾ ಪರ ನಿಲುವು ಅಭಿಪ್ರಾಯ ಚರ್ಚಾಸ್ಪದ ಸಂಗತಿ. ಲಡಾಖ್ ಗಡಿಯಲ್ಲಿ ಚೀನಾದ ವಿರುದ್ಧ ಭಾರತ ಅಗ್ರೆಸಿವ್ ಆಗಿದ್ದರು. ಕಾಂಗ್ರೆಸ್ ಮುಖಂಡರು ನಿರಂತರ ಭಾರತ ಸರ್ಕಾರ ಟಾರ್ಗೆಟ್ ಮಾಡುತ್ತಿರುವುದು ಹಲವರಲ್ಲಿ ಅನುಮಾನ ಹುಟ್ಟಿಸುತ್ತಿದೆ. ನಮ್ಮದು ಸ್ವತಂತ್ರ ಪಕ್ಷ ಕಾಂಗ್ರೆಸ್ ಅಂತ ಹೇಳಿಕೊಳ್ಳುವ ನಾಯಕರೇ ದೇಶದ ವಿರುದ್ಧ ರಷ್ಯಾ ಕೆಲಸ ಮಾಡಿದ್ದಾರೆ. ರಾಷ್ಟ್ರೀಯ ರಾಜಕೀಯದಲ್ಲಿ ರಷ್ಯಾ ಇಂಟೆಲಿಜೆನ್ಸ್ ಹೌ ಆ್ಯಕ್ಟಿವ್ ಇನ್ಫ್ಲೂಯೆನ್ಸ್ ಮಾಡ್ತು ಅನ್ನೋ CIA ವಿಶ್ಲೇಷಣೆ ಸ್ವಾತಂತ್ರ್ಯ ತಂದ ಪಕ್ಷ ಅಂತ ಹೆಮ್ಮೆ ಪಡುವ ಕಾಂಗ್ರೆಸ್ ಮೇಲೆ ಅನುಮಾನದ ಹುತ್ತ ಕಟ್ಟಿದೆ. ಕೆಲ ಸಚಿವರು ಡೈರೆಕ್ಟ್ ಮಾಸ್ಕೋ ಆದೇಶ ಅನುಸರಿಸುತ್ತಿದ್ದರಂತೆ. ರಷ್ಯಾ ಪರ ಕೆಲಸ ಮಾಡಿದರೂ ಅದನ್ನು ಬಿಟ್ಟಾಕಿ ಇತ್ತೀಚಿನ ವಿದ್ಯಮಾನ ಗಮನಿಸಿದರೆ ಎಲ್ಲವೂ ಅರ್ಥ ಆಗುತ್ತೆ. ಹಿಂಡನ್ಬರ್ಗ್ ವರದಿ ಅಧಿವೇಶನ ಹಾಳು ಮಾಡಿದರೆ TMC ಸಂಸದೆ ಮೋಹಿವಾ ಮೋಹಿತಾ ಕಾಸಿಗಾಗಿ ಸಂಸತ್ತಲ್ಲೇ ಪ್ರಶ್ನೆ. ಭಾರತ ಜೋಡೋ ಪಾದಯಾತ್ರೆಯಲ್ಲಿ ಯಾರು ಭಾರತ ಒಡೆಯುವುದಕ್ಕೆ ಎಷ್ಟು ಬೇಕಾದರೂ ಹಣ ಖರ್ಚು ಮಾಡ್ತೀನಿ ಅಂದ ಜಾರ್ಜ್ ಸೊರೋಸ್ ಆಪ್ತರ ಜೊತೆ ರಾಹುಲ್ ಗಾಂಧಿ ಹೆಜ್ಜೆ. ಭ್ರಷ್ಟಾಚಾರ ವಿರೋಧಿ ಹೋರಾಟ ಗುರಾಣಿ ಮೆಟ್ಟಲಿಂದ ದೆಹಲಿ ಗದ್ದುಗೆ ಏರಿದ ಕೇಜ್ರಿವಾಲ ಖಲಿಸ್ತಾನ ಹಣ ನೀಡಿತ್ತು ಎಂದು ಅವರ ನಾಯಕರೇ ಒಪ್ಪಿಕೊಡುತ್ತಿದ್ದಾರೆ. ದೆಹಲಿ ಚುನಾವಣೆ ಸೋಲು ನಂತರ
ಪಂಜಾಬ್ ಬಿರಸಿದ ಕೇಜ್ರಿವಾಲ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕ್ತಾರಂತೆ. ಯಾಕೆ ಗೊತ್ತಾ? ಅಕ್ರಮ ಗೋಪುಡಿ ತೆರವು, ಅಲ್ಲಿದ್ದ ಅಕ್ರಮ ವಲಸಿಗರ ಪರ ಕೇಜ್ರಿ ಹೋರಾಟ, ವಖಫ್, CAA, 370 ರದ್ದು, ಆಪರೇಷನ್ ಸಿಂಧೂರ್ ಎಲ್ಲದಕ್ಕೂ ಅಪಸ್ವರ ಎತ್ತಿ ದೇಶದ ವಿರುದ್ಧ ಕತ್ತಿ ಮಸೆಯುವ ಇವರ ಕೈಗೆ ಏನಾದರೂ ಅಧಿಕಾರ ಸಿಕ್ಕರೆ ದೇಶವೇ ಗೋವಿಂದ. 2023 ಅಧಿವೇಶನದಿಂದ ಹಿಡಿದು ಹಲವು ಸಲ ಕಾಂಗ್ರೆಸ್ ಮತ್ತು ಕೆಲವು ಪಕ್ಷಗಳು ಸಂಸತ್ ಬ್ಲಾಕ್ ಮಾಡಿ ದೇಶದ ಅಭಿವೃದ್ಧಿ ಚರ್ಚೆ ನಡೆದಂತೆ ತಡೆ ಹಿಡಿದ ಘಟನೆ ನಡೆಯಿತು. ಅವರು ಬಳಸಿದ ಇಶ್ಯೂ ಅಂದರೆ ಅಂಬಾನಿ, ಅದಾನಿ, CAA, ರೈತ ಕಾಯ್ದೆ, ಮೀಸಲು ಬಗ್ಗೆ ತಪ್ಪು ಮಾಹಿತಿ. ಹಿಂಡನ್ಬರ್ಗ್ ವರದಿ ಬರುತ್ತದೆ, ಅದನ್ನೇ ಆಧಾರವಾಗಿ ಮಾಡಿಕೊಂಡು ಪ್ರಧಾನಿ ಮೋದಿ ಬಿಸಿನೆಸ್ ಹಗರಣದ ಆರೋಪ ಮಾಡಿ ಸಂಸತ್ ನಡೆಯದಂತೆ ದೇಶದ ತೆರಿಗೆ ಪೋಲ್ ಮಾಡಿದರು. ಆದರೆ ಇತ್ತೀಚೆಗೆ ಸಂಸತ್ ಅಧಿವೇಶನ ಸಮಯದಲ್ಲಿ BJP ಸಂಸದ ನಿಶಿಕಾಂತ್ ದುಬೆ ಕೇಳಿದ ಪ್ರಶ್ನೆಗೆ ಕಾಂಗ್ರೆಸ್ ಪಲಾಯನ ಸಾಕಷ್ಟು ಅನುಮಾನದ ಕುದುರೆಯ ನಾಗಾಲೋಟ. ಸತ್ಯ ಇದೆಯಲ್ಲ, ಅದು ಹೆಚ್ಚು ದಿನ ಮುಚ್ಚಿಡೋಕ್ಕೆ ಬರಲ್ಲ, ಬಚ್ಚಿಡೋಕ್ಕೂ ಆಗೋಲ್ಲ. ಮುಚ್ಚಿಡುವ ಪ್ರಯತ್ನ ಮಾಡಿದರೂ ಒಂದಲ್ಲ ಒಂದು ದಿನ ಹೊಳೆಯಲೇಬೇಕು. ಹಿಂದೆ ರಾಹುಲ್ ಗಾಂಧಿ ಪ್ರಶ್ನೆ ಕೇಳುತ್ತಿದ್ದರೆ ಈಗಿನ ಅಧಿವೇಶನದಲ್ಲಿ ನಿಶಿಕಾಂತ್ ದುಬೆ ಪ್ರಶ್ನೆಗೆ ಉತ್ತರಿಸುವ ಕಾಲ ಬಂದಿದೆ. ಈ ಎಲ್ಲ ವಿಚಾರಗಳಲ್ಲಿ ಕಾಂಗ್ರೆಸ್ ಅಥವಾ ಇತರ ರಾಜಕೀಯ ನಾಯಕರು ದೇಶದ ಮುಂದಿಡಬೇಕಾದ ಸ್ಪಷ್ಟತೆ ಅಗತ್ಯ. ದೇಶದ ಭದ್ರತೆ ಮುಖ್ಯವೋ ಅಥವಾ ರಾಜಕೀಯ ಲಾಭಕ್ಕೋಸ್ಕರ ದೇಶ ಮಾರುವುದಕ್ಕೂ ಹೇಸದ ರಾಜಕಾರಣಿಗಳ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.